ಮದುವೆಯಾಗಿ ಚಿತ್ರಾಂಗದೆಯನ್ನು ಮರೆತಿದ್ದ, ಇದೆಲ್ಲ ಒಂದು ಕತೆ ಇದೆ. ಆದರೂ ಕೂಡ ಅವನಿಗೆ ಸ್ವರ್ಗ ಸಿಕ್ಕಿದ್ದು ನ್ಯಾಯನ? ಆ ನಿಯಮದ ಪ್ರಕಾರವೇ ಏನು ಅಂತ ಅಂದರೆ, ಚಿತ್ರಾಂಗದೆ ಅಲ್ಲೇ ಇರಬೇಕು, ಅವಳು ಇಲ್ಲೇ ಬಂದು ವಾಸ ಮಾಡೋದಕ್ಕಾಗೋದಿಲ್ಲ. ಅಭಿಮನ್ಯು, ಘಟೋತ್ಕಚ, ಇರಾವಂತ, ಪ್ರತಿವಿಂಧ್ಯ, ಸುತಸೋಮ, ಶ್ರುತಕೀರ್ತಿ, ಶತಾನಿಕ ಇವರುಗಳೆಲ್ಲರೂ ಮಹಾವೀರರು ಅಂತ ಆಗಿದೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಹಾಭಾರತ ಕಥನಕ್ಕೆ ನಮ್ಮೊಂದಿಗಿದ್ದಾರೆ ನಾಡಿನ ಖ್ಯಾತ ವಿಮರ್ಶಕರು, ಲೇಖಕರು, ಪ್ರವಚನಕಾರರು ಆಗಿರುವಂತಹ ಜಗದೀಶ್ ಶರ್ಮಾ ಸಂಪ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಸರ್. ಹಿಂದಿನ ಸಂಚಿಕೆಗಳಲ್ಲಿ ನಾವು ಮಾತಾಡಿದ್ವಿ, ದ್ರೌಪದಿಗೆ ಒಂದು ಸಣ್ಣ ತಪ್ಪಿನಿಂದಾಗಿ ಸ್ವರ್ಗ ಮಿಸ್ ಆಯಿತು ಅಂಥೇಳಿ. ನನಗೆ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೀಗ, ಅರ್ಜುನ ಆ್ಯಕ್ಚುಲಿ ಬಬ್ರುವಾಹನ ತಾಯಿಯಾದ ಚಿತ್ರಾಂಗದೆಗೆ ಅವಹೇಳನಕಾರಿ ಮಾತುಗಳನ್ನು ಆಡ್ತಾನೆ. ಒಂದು ಹೆಣ್ಣಿಗೆ ಬಳಸಬಾರದ ಪದಗಳನ್ನೆಲ್ಲ ಬಳಸ್ತಾನೆ. ಸೊ ಅವನಿಗೆ ಯಾಕೆ ಅಂಥ ಮಹಾಪಾಪ ಮಾಡಿದ್ರು, ಯಾಕೆ ಅವನಿಗೆ ಸ್ವರ್ಗದ ದಾರಿ ಸಿಕ್ತು ಅಂತ ಒಂದು. ಮತ್ತು ಅವನು ಒಂದು ಮದುವೆಯಾಗಿ ಚಿತ್ರಾಂಗದೆಯನ್ನು ಮರೆತಿದ್ದ, ಇದೆಲ್ಲ ಒಂದು ಕತೆ ಇದೆ. ಆದರೂ ಕೂಡ ಅವನಿಗೆ ಸ್ವರ್ಗ ಸಿಕ್ಕಿದ್ದು ನ್ಯಾಯನ ಅಂತ? ಅದೆಲ್ಲ ಮೂಲ ಮಹಾಭಾರತದ ಕಥೆಗಳೇ ಅಲ್ಲ. ಓಕೆ, ಅವೆಲ್ಲ ಕಲ್ಪಿತ ಕಥೆಗಳು. ಅರ್ಜುನ ಚಿತ್ರಾಂಗದೆಯನ್ನು ಲೇವಡಿ ಮಾಡೋದಾಗಲಿ, ಅವಹೇಳನ ಮಾಡೋದಾಗಲಿ, ಅವಮಾನ ಮಾಡೋದಾಗಲಿ ಅಂತ ಯಾವ ಘಟನೆಗಳು ಮೂಲ ಮಹಾಭಾರತದಲ್ಲಿ ಇಲ್ಲ. ಅಲ್ಲಿ ಅವಳನ್ನು ಮರೆತಿದ್ದ ಅನ್ನೋ ಕಥೆ ಕೂಡ ಮೂಲ ಮಹಾಭಾರತಕ್ಕೆ ಸಮ್ಮತವಾದದ್ದಲ್ಲ. ಅವಳನ್ನಾಗಲಿ ಉಲೂಪಿಯನ್ನಾಗಲಿ ಯಾರನ್ನೂ ಮರೆತೇನೂ ಇಲ್ಲ. ಅವರು ಇಲ್ಲೇ ಇರಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದರೆ, ಇಲ್ಲಿಗೆ ಬರ್ತಾ ಇದ್ಲು ಅವಳು. ಆದರೆ ಅವಳನ್ನು ಇವನು ಪ್ರೀತಿಸಿದಾಗ, ಇವನು ತೀರ್ಥಯಾತ್ರೆಗೆ ಹೋದಾಗ ಅವಳನ್ನು ಪ್ರೀತಿಸಿರ್ತಾನೆ, ಇಬ್ಬರು ಪ್ರೀತಿಸಿರ್ತಾರಲ್ಲ, ಆಗ ಅವಳ ತಂದೆ ನಿಬಂಧನೆ ಹಾಕ್ತಾನೆ. ಏನಂದರೆ, ಅವನಿಗೆ ಗಂಡು ಮಕ್ಕಳಿರೋದಿಲ್ಲ ಅವನ ತಂದೆಗೆ. ಅವನು ನಿಮ್ಮಿಬ್ಬರಿಗೆ ಹುಟ್ಟುವ ಮಗನೇ ಇಲ್ಲಿ ಉತ್ತರಾಧಿಕಾರಿ ಅಂತ ಹೇಳಿರ್ತಾನೆ. ಹಾಗಾಗಿ ಆ ನಿಯಮದ ಪ್ರಕಾರವೇ ಏನು ಅಂತ ಅಂದರೆ, ಚಿತ್ರಾಂಗದೆ ಅಲ್ಲೇ ಇರಬೇಕು, ಅವಳು ಇಲ್ಲೇ ಬಂದು ವಾಸ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಚಿತ್ರಾಂಗದೆ ಬಂದಿಲ್ಲ, ಇಲ್ಲೇ ಉಳಿಯೋದಕ್ಕೆ ಬಂದಿಲ್ಲ. ಹಾಗಂತ ಅವರ ಸಂಪರ್ಕ ಇರಲಿಲ್ಲ ಅಂತೇನೋ ಅಲ್ಲ. ಅವ್ರು ಬರ್ತಿದ್ರು ಹೋಗ್ತಿದ್ರು ಅನ್ನೋ ತರಹದ್ದು ಯಾವಾಗಲೂ ಇತ್ತದು. ಮುಂದೆ ಅಶ್ವಮೇಧದ ಸಮಯ ಬಂದಾಗ ಅರ್ಜುನ ದಿಗ್ವಿಜಯಕ್ಕೆ ಹೋಗ್ತಾನೆ. ಆಗ ಅಲ್ಲಿಗೂ ಹೋಗುತ್ತಾನೆ. ಅಲ್ಲಿಗೆ ಹೋದಾಗ ಸಹಜವಾಗಿ ಬಬ್ರುವಾಹನ ಕಪ್ಪ ಕಾಣಿಕೆ ತಗೊಂಡು ಬರ್ತಾನೆ. ಆಗ ಅರ್ಜುನನಿಗೆ, ಇದು ಮೂಲ ಮಹಾಭಾರತದ ಕಥೆ ಏನಂದರೆ, ಅರ್ಜುನನಿಗೆ ಅವನ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಬೇಕು ಅಂತ ಅನಿಸತ್ತೆ. ಯಾಕೆ ಅಂತ ಅಂದರೆ, ಅವನ ಮಕ್ಕಳು ಅಥವಾ ಪಾಂಡವರ ಎಲ್ಲರ ಮಕ್ಕಳು ಕೂಡ ಈಗಾಗಲೇ ಮಹಾವೀರರು, ಶೂರರು ಅಂತ ಪ್ರಸಿದ್ಧಿ ಆಗಿಬಿಟ್ಟಿದೆ. ಅಭಿಮನ್ಯು, ಘಟೋತ್ಕಚ, ಇರಾವಂತ, ಪ್ರತಿವಿಂಧ್ಯ, ಸುತಸೋಮ, ಶ್ರುತಕೀರ್ತಿ, ಶತಾನಿಕ ಇವರುಗಳೆಲ್ಲರೂ ಮಹಾವೀರರು ಅಂತ ಆಗಿದೆ. ಬಬ್ರುವಾಹನ ಮಾತ್ರ ಆಗೇ ಇಲ್ಲ. ಅವನು ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗಿಯಾಗಿಲ್ಲ, ಬೇರೆ ಯುದ್ಧಗಳು ಯಾವುದೂ ಅವನಿಗೆ ಒದಗಿ ಬರಲಿಲ್ಲ. ಹಾಗಾಗಿ ಅವನ ವೀರತನವನ್ನು ತೋರಿಸಬೇಕು ಅನ್ನುವ ಕಾರಣಕ್ಕಾಗಿ ಹುಸಿಯಾಗಿ ಸಿಟ್ಟನ್ನು ತೋರಿಸಿ ಕಪ್ಪ ಕಾಣಿಕೆ ನನ್ನ ಮಗನಾಗಿ ಕಪ್ಪ ಕಾಣಿಕೆ ಅರ್ಪಿಸೋದು ಎಷ್ಟು ಸರಿ ಅಂತ ಪ್ರಶ್ನೆ ಕೇಳ್ತಾನೆ. ನೀನು ಎದುರಿಸ್ಬೇಕಲ್ವ, ನಿನ್ನ ರಾಜ್ಯದ ಮೇಲೆ ಒಬ್ಬ ದಿಗ್ವಿಜಯಕ್ಕೆ ಬಂದರೆ ಅವನನ್ನು ಎದುರಿಸಬೇಕೇ ಹೊರತು ಹೇಳಿಯಂತೆ ಕಪ್ಪ ಕಾಣಿಕೆ ಅರ್ಪಿಸಬಾರದು ಅಂತ ಅವನಿಗೆ ಹೇಳ್ತಾನೆ. ಚಿತ್ರಾಂಗದೆಯನ್ನು ಕುರಿತು ಹೇಳೋ ಮಾತುಗಳೇನೂ ಇಲ್ಲ. ಆಗ ಅನಿವಾರ್ಯವಾಗಿ ಬಬ್ರುವಾಹನ ಯುದ್ಧ ಮಾಡೋ ಸಂದರ್ಭ ಬರುತ್ತೆ. ಯುದ್ಧ ಮಾಡುವಂತೆ ಉಲೂಪಿ ಪ್ರೇರೇಪಿಸ್ತಾಳೆ, ಆಗ ಯುದ್ಧ ಮಾಡು ಅಂತ. ಅಲ್ಲಿ ಯುದ್ಧ ನಡೆಯೋದು. ಅದನ್ನು ಹೊರತುಪಡಿಸಿ ಅವನು ಬಬ್ರುವಾಹನನ್ನು ಆಗಲಿ ಅಥವಾ ಚಿತ್ರಾಂಗದೆಯನ್ನಾಗಲಿ ಯಾರನ್ನೂ ಅವಹೇಳನಕಾರಿಯಾಗಿ ನಡೆದುಕೊಂಡೇ ಇಲ್ಲ. ಹಾಗಾಗಿ ಆ ದೋಷ ಅನ್ನೋದು ಅವನಿಗೆ ಬರೋದಿಲ್ಲ. ಓಕೆ. ಸೊ ಅಂದರೆ ನಾವು ಸಿನಿಮಾದಲ್ಲಿ, ಅಣ್ಣವರ ಸಿನಿಮಾದಲ್ಲಿ ನೋಡಿದ ಕಥೆಯನ್ನೇ ನಾವು ನಿಜವಾದ್ದು ಅಂತೇಳಿ ಅಂದ್ಕೊಂಡಿರೋ ಸಾಧ್ಯತೆಗಳು ಸಾಕಷ್ಟಿದೆ ಅಂಥೇಳಿ ಈಗ ಅರ್ಥ ಆಗ್ತಾ ಇದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ. ನಮಸ್ಕಾರ.